ಏನಕ್ಕೆ ಕರೆಸ್ತಾರೆ? ಪಾದ ಪೂಜೆ ಮಾಡಿ ದಕ್ಷಿಣೆ ಕೊಟ್ಟು ಹಣ್ಣು ಕೊಟ್ಟು ಕಳಿಸೋದಕ್ಕಲ್ಲ, ಎಚ್ಚರಿಸಲಿಕ್ಕೆ. ನಾವು ಈ ಸಂಸಾರದಲ್ಲಿ ಬಹಳ ಮುಖ್ಯವಾದದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ನಾವು ಏನಕ್ಕೋಸ್ಕರ ಈ ಭೂಮಿಗೆ ಬಂದಿದ್ದೇವೆ? ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಆ ವ್ಯಕ್ತಿನ ಕೇಳ್ತೀರಿ, ಅಪ್ಪ ಎಲ್ಲಿಂದ ಬಂದೆ? ಅವನು ನನಗೆ ಗೊತ್ತಿಲ್ಲ ಅಂತಾನೆ. ಸರಿ, ಇಲ್ಯಾಕೆ ನಿಂತಿದ್ಯಾ? ಅದು ಗೊತ್ತಿಲ್ಲ ಅಂತಾನೆ. ಮತ್ತೆ ಎಲ್ಲಿಗೆ ಹೋಗ್ಬೇಕು ನೀನು ಅಂದ್ರೆ ಗೊತ್ತಿಲ್ಲ ಅಂತಾನೆ. ಅವಾಗ ನೀವೇನ್ ಹೇಳ್ತೀರಾ ಅವನನ್ನು ನೋಡಿದಾಗ? ಯಾರು ಹುಚ್ಚ ಅಂತೀವಿ ಅಲ್ವೇ? ಈಗ ನಾನ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಈ ಭೂಮಿಗೆ ನೀವ್ ಎಲ್ಲಿಂದ ಬಂದ್ರಿ? ಅಲ್ವಾ? ಸರಿ, ಬಂದಾಯ್ತು. ಏನಕ್ಕೋಸ್ಕರ ಇಲ್ಲಿದ್ದೀರಿ? ಅದು ಗೊತ್ತಿಲ್ಲ. ಹೆಂಗೋ ಎಲ್ಲಾರು ಬದುಕ್ತಾ ಇದ್ದಾರೆ, ನಾವು ಬದುಕ್ತಾ ಇದ್ದೀವಿ ಅಲ್ವೇ? ಆಯ್ತು, ಇಲ್ಲಿಂದ ಒಂದು ದಿನ ನಾವು ಹೋಗ್ಲೇಬೇಕಲ್ವೇ? ಎಲ್ಲಿಗೆ ಹೋಗ್ತೀರಿ? ಗೊತ್ತಿಲ್ಲ. ಇದೇ ಮನುಷ್ಯನಿಗೂ ಜಂತುಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ. ಜಂತುಗಳಿಗೆ ಅವಾಗ ಗೊತ್ತಿಲ್ಲ, ಮನುಷ್ಯನಿಗೆ ಇದನ್ನು ತಿಳ್ಕೊಳ್ತಕ್ಕಂಥ ಬುದ್ಧಿಯನ್ನು ಕೊಟ್ಟಿದ್ದಾನೆ ಭಗವಂತ. ಹೌದು, ನಾವೆಲ್ಲಿಂದ ಬಂದ್ವಿ, ಇಲ್ಲಿ ಏನಕ್ಕೋಸ್ಕರ ನಾವು ಜೀವನ ಮಾಡ್ತಾ ಇದ್ದೀವಿ, ಇಲ್ಲಿಂದ ಒಂದು ದಿನ ಶರೀರ ಬಿಟ್ಟು ನಾವು ಹೋಗ್ತೀವಲ್ಲ, ಎಲ್ಲಿಗೆ ಹೋಗ್ತಿದ್ದೀವಿ, ಇದನ್ನ ತಿಳ್ಕೊಳ್ತಕ್ಕಂಥದ್ದೇ ಮನುಷ್ಯನ ಜನ್ಮದ ಉದ್ದೇಶ. ಅದ್ರ ಮಧ್ಯೆ ನಾವು ಓದ್ಬೇಕು, ಮದುವೆ ಮಾಡ್ಕೊಳ್ಬೇಕು, ಮಕ್ಕಳಾಗ್ಬೇಕು, ಮನೆ ಕಟ್ಟಬೇಕು, ಅದು ಗೌಣ, ಅದು ಮುಖ್ಯ ಅಲ್ಲ. ಇದೇನ್ ಜಂತುಗಳು ಮಾಡೋದು? ಒಂದು ಪಕ್ಷಿ ಮಾಡುತ್ತೆ ಅಲ್ವಾ? ಅದು ಮರಿ ಮಾಡುತ್ತೆ, ಅದರದೇ ಆದಂತ ಒಂದು ಗೂಡು ಕಟ್ಕೊಳ್ಳುತ್ತೆ, ಅಂದ್ಬಿಟ್ಟು ಅದು ಶ್ರೇಷ್ಠವೇ? ಮನುಷ್ಯ ಜನ್ಮ ಏನಕ್ಕೆ ಶ್ರೇಷ್ಠ ಅಂತಂದ್ರೆ, ನಾನು ಎಲ್ಲಿಂದ ಬಂದೆ, ಇಲ್ಲಿ ಏನಕ್ಕೋಸ್ಕರ ಬದುಕ್ತಾ ಇದ್ದೀನಿ, ಮತ್ತೆ ನಾನು ಗಮ್ಯ ಸ್ಥಾನ ಯಾವುದು, ಎಲ್ಲಿ ಹೋಗ್ಬೇಕು, ಅದಕ್ಕೆ ಯಾವ ತಯಾರಿ ಮಾಡ್ಕೊಳ್ಬೇಕಾಗಿದೆ, ನಾನು ತಯಾರಿ ಆಗಿದ್ದೀನ, ಇದು ಬಹಳ ಮುಖ್ಯ. ಇದಕ್ಕೋಸ್ಕರ ನಮ್ಮಲ್ಲಿ ಆ ತತ್ವಪದದ ಮುಖಾಂತರ ಅವ್ರು ಆಡ್ತಾರಲ್ಲ ಭಜನೆ, ಇದನ್ನೇ ಹೇಳುತ್ತೆ. ಅದು ತತ್ವಪದಗಳು. ಮಹಾಪುರುಷರು ಅದನ್ನ ನಮ್ಮಲ್ಲಿ ಸಂಗ್ರಹ ಮಾಡಿ ಇಟ್ಟೋಗಿದ್ದಾರೆ. ಅದನ್ನ ಇಂಥ ನಮ್ಮ ಗ್ರಾಮೀಣ ಪ್ರಾಂತದಲ್ಲಿ, ಸಿಟಿ ಕಡೆ ಅದೆಲ್ಲ ಇಲ್ಲ, ಅಲ್ಲಿ ಊಟ ಮಾಡೋದಕ್ಕೆ ಟೈಮ್ ಇಲ್ಲ, ಇನ್ನ ಎಲ್ಲಿ ಈ ತರ ಭಗವಂತನ ಸ್ಮರಣೆ, ಅದೊಂಥರ ಮೋಜು ಜೀವನ ಅದು. ಆದ್ರೆ ನಮ್ಮ ಹಳ್ಳಿ